ನೋಡ್ಕೊಂಡು ತಾನೇ ಮಾಡಬೇಕು. ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಗೊತ್ತಿಲ್ಲದೆ ಮಿಸ್ ಆಗಿ ಬಿದ್ದೋಯ್ತು. ಗೊತ್ತಿಲ್ಲದೆ ಮಿಸ್ ಆಗಿದ್ದಲ್ಲ, ಗೊತ್ತಿದ್ದು ನಾನೇ ಮಿಸ್ ಮಾಡಿದ್ದು. ನೀನ್ ಇದೇ ರೀತಿ ನನ್ನ ಹತ್ರ ಅತಿ ಬುದ್ಧಿವಂತಿಕೆ ತೋರಿಸ್ತಾ ಇದ್ರೆ ಇನ್ನೂ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಚಿಕ್ಕ ಸ್ಯಾಂಪಲ್. ಏನಾಯ್ತಮ್ಮ? ನಿಮ್ಮ ಮೊಮ್ಮಗಳು ನನ್ನ ಹತ್ರನೇ ಬುದ್ಧಿವಂತಿಕೆ ತೋರ್ಸೋಕ್ ಬಂದ್ಲು. ಅದಕ್ಕೆ ನಾನು ಸ್ವಲ್ಪ ಅಂಥದ್ದು ಏನ್ ಮಾಡ್ತಮ್ಮ ನನ್ನ ಮಗು? ಅದಿತಿ, ನೀನೇನ್ ಮಾಡ್ದೆ ಅದಕ್ಕೆ ನಾನೇನ್ ಮಾಡ್ದೆ ಅಂತ ನಿನಗೆ ಅರ್ಥ ಆಗಿರ್ಬೇಕಲ್ವಾ? ಅಂದಮೇಲೆ ನೀನೇ ನಿಮ್ಮ ಅಜ್ಜಿಗೆ ಹೇಳ್ಬೋದಲ್ವಾ? ಹೇಳೋಕ್ಕಾಗಲ್ಲ ಅಲ್ವಾ? ಇನ್ನೊಂದು ಸಾರಿ ಏನಾದರೂ ಚಾಡಿ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ಈ ಎಣ್ಣೆ ನಿನ್ನ ಕಾಲ್ ಮೇಲಿರುತ್ತೆ. ಅತ್ತೆ, ಈಗ ಅರ್ಥ ಆಯ್ತಾ? ಏಯ್, ಇನ್ನೊಂದು ಸಾರಿ ಏನಾದರೂ ನನ್ನ ರೂಮ್ ಕಡೆ ಬಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಈ ಸೆಂಟಿಮೆಂಟು ಅದು ಇದು ಅವೆಲ್ಲ ಏನೂ ಇಲ್ಲ. ಒಂದು ವೇಳೆ ನಿನಗೆ ನಾನೇನಾದರೂ ಮಾಡಿದ್ರೆ ಸಹಿಸ್ಕೊಂಡು ಬಿಡ್ತೀಯಾ? ಅದೇ ನಿನ್ನ ತಮ್ಮ ತಂಗಿಗಾದ್ರೆ? ನಿಮ್ಮ ಅಜ್ಜಿಗೇನಾದರೂ ಆದರೆ ಅಯ್ಯಪ್ಪ, ನನ್ನಿಂದಂತೂ ಸಹಿಸ್ಕೊಳಕ್ಕಾಗಲ್ಲ. ಲಕ್ಷ್ಮಿ ಯಾವಾಗಲೂ ಹೇಳ್ತಾ ಇದ್ಲು, ನನ್ನ ಮಗಳು ನಂತರ ನಂತರ ಅಂತ. ನಿನ್ನ ನೋಡ್ತಾ ಇದ್ರೆ ಲಕ್ಷ್ಮಿಗಿರೋ ಗುಣಗಳು ಒಂದೂ ಇಲ್ಲ ಅಂತ ಅನ್ಸುತ್ತೆ. ತನ್ನ ಮನೆಯವ್ರಿಗೋಸ್ಕರ ಅವಳು ಏನ್ ಬೇಕಾದ್ರೂ ಸಹಿಸ್ಕೊತಾ ಇದ್ಲು. ಆದ್ರೆ ಆತರ ನೀನಲ್ವೇ. ಅವಳ ಥರನೇ ಇರಬೇಕು ಅಂದ್ರೆ ಇವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋಬೇಕು. ಇನ್ನೊಂದು ಸಾರಿ ನನ್ನ ಹತ್ರ ಅತಿ ಬುದ್ಧಿವಂತಿಕೆ ತೋರ್ಸೋಕ್ ಬಂದ್ರೆ ಈ ಎಣ್ಣೆ ನಿನ್ ಕಾಲ್ ಮೇಲೆ ಬೀಳ್ಬೋದು, ನಿಮ್ಮ ಅಜ್ಜಿ ಮೇಲೆ ಬೀಳ್ಬೋದು, ಅಥವಾ ನಿನ್ ತಮ್ಮ ತಂಗಿ ಮೇಲೂ ಬೀಳ್ಬಹುದು. ಹುಷಾರಾಗಿರು. ಮೀರಾ, ಲಕ್ಷ್ಮಿ, ಪಾಪ ಪುಣ್ಯನ ಭೂಮಿ ಮೇಲೆ ಅನುಭವಿಸ್ಬೇಕು ಅಂತ ಹೇಳ್ತಿದ್ದೆ. ಆದ್ರೆ ನೀನ್ ಮಾಡಿದ ಪುಣ್ಯ ಲೆಕ್ಕಕ್ಕೆ ಬರಲಿಲ್ಲ. ಇವಾಗ ಗೆದ್ದಿದ್ದು ನಮ್ಮ ಪಾಪನೇ. ಇರೋ ಅಷ್ಟು ದಿನ ಯಾರ ತಲೆ ಮೇಲಾದರೂ ಕೈ ಇಟ್ಟು ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಒಳ್ಳೇದು ಮಾಡ್ತಾ ಇಟ್ಕೊಂಡ್ರೆ ಕೊನೆಗೆ ಒಂದಿನ ಹೀಗೆ ಹೊಗೆ ಹಾಕಿಸ್ಕೋಬೇಕಾಗತ್ತೆ. ಲೈಫ್ನಲ್ಲಿ ಈ ಜನ್ಮ ಸಿಕ್ಕಿದ್ದೆ ವೇಸ್ಟ್ ಆಗಿಬಿಡುತ್ತೆ. ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ. ಹೇಗೋ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ.